ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಹಳ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಪೆನ್ ಡ್ರೈವ್ ಪಾಪಕೂಪದಲ್ಲಿ ಪ್ರಜ್ವಲ್ ರೇಪ್ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ನೇರವಾಗಿ ರೇಪ್ ಕೇಸಲ್ಲಿ ತಗಲಾಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಬಹಳ ಶಾಕಿಂಗ್ ಆದಂತ FIR ಒಂದು ದಾಖಲಾಗಿದೆ ಅವರ ವಿರುದ್ಧ. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಕೊಟ್ಟಂತ ಕಂಪ್ಲೇಂಟ್ ನಲ್ಲಿ ಬಹಳ ಶಾಕಿಂಗ್ ರಿವಲೇಷನ್ಸ್ ಇದ್ದಾವೆ. SIT ದಾಖಲಿಸಿರುವ FIR ಕಾಪಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸ್ಫೋಟಕ ಆರೋಪವನ್ನ ಸಂತ್ರಸ್ತೆ ಮಾಡಿದ್ದಾರೆ. FIR ಕಾಪಿ ತಾವು ಗಮನಿಸ್ತಾ ಇದ್ದೀರಿ ಬಹಳ ಸ್ಪಷ್ಟವಾಗಿ. ಅದರಲ್ಲಿ A1 ಕೇವಲ ಒಬ್ಬ ಆರೋಪಿ. ಅವರು ಮತ್ತಿನ್ಯಾರೂ ಅಲ್ಲ, ಸಂಸದರಾಗಿರುವ ಪ್ರಜ್ವಲ್ ರೇವಣ್ಣ. ಅವರ ಮೇಲೆ ದಾಖಲಾಗಿರುವ ಪ್ರಕರಣ ಯಾವುದು ಅಂತ ಕೇಳಿ ಹೇಳ್ತೀನಿ. 376 ಕ್ಲಾಸ್ 2 ಕ್ಲಾಸ್ N ಅಂತಂದ್ರೆ ಏನು? ಸರ್ಕಾರಿ ಹುದ್ದೆಯಲ್ಲಿರುವ ವ್ಯಕ್ತಿ ಅಥವಾ ಗವರ್ಮೆಂಟ್ ಅಫಿಷಿಯಲ್ ಅಥವಾ ಜನನಾಯಕರೊಬ್ಬರು ರಿಪೀಟೆಡ್ಲಿ ನಿರಂತರವಾಗಿ ಅತ್ಯಾಚಾರ ನಡೆಸಿರೋದು, ಬೆದರಿಕೆ ಹಾಕಿರುವ ಪ್ರಕರಣ ಸೆಕ್ಷನ್ 376 ಕ್ಲಾಸ್ 2 ಕ್ಲಾಸ್ N. ಇದು ಬಹಳ 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 ಇಂಪಾರ್ಟೆಂಟ್. ನಾವು ಇದನ್ನು ಗಮನಿಸಲೇಬೇಕಾಗತ್ತೆ. ರೇಪ್ ಚಾರ್ಜಸ್ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ನೇರವಾಗಿ ಮಾಡಲಾಗಿದೆ ಈ ಒಂದು FIR ಕಾಪಿಯಲ್ಲಿ. ಗನ್ ಪಾಯಿಂಟ್ ನಲ್ಲಿ JDS ನಾಯಕಿ ಮೇಲೇನೆ ಪ್ರಜ್ವಲ್ ರೇಪ್ ಮಾಡಿದ್ರ. ನೀಲಿ ತೋಳ ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ ದಾಖಲಾಗಿರುವ FIR 2021ರಲ್ಲಿ BCM ಹಾಸ್ಟೆಲ್ ವಿಚಾರದ ಮಾತಿಗೆ ಹೋದಾಗ ರೇಪ್ ಅಂತ ಕಂಪ್ಲೇಂಟ್ ಅಲ್ಲಿ ದಾಖಲು ಮಾಡಲಾಗಿದೆ. ಹಾಸನದಲ್ಲಿ ಸಂಸದರ ಬಂಗಲೆಯ ಮಹಡಿ ರೂಮ್ನಲ್ಲೇ ನಡೆದಿದೆ ಕೃತ್ಯ. ಇದು ನಾವು ಹೇಳ್ತಾ ಇರೋದಲ್ಲ, JDS ನಾಯಕಿಯದ್ದೇ ಆರೋಪ. ಗನ್ ಪಾಯಿಂಟ್ ನಲ್ಲಿ ರೇಪ್ ಮಾಡಿದ್ದಾರೆ ಅಂತ ಹೆಣ್ಮಗಳು FIR ಕಾಪಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. FIR ಕಾಪಿಯಲ್ಲಿ ನೇರವಾಗಿ ಆರೋಪ ಮಾಡಿದ್ದಾರೆ. ಮತ್ತು ಇನ್ನೂ ಒಂದು ಮಾತಿದೆ, ನನಗೆ ಸಿಕ್ಕಾಪಟ್ಟೆ ಬೆದರಿಕೆ ಇತ್ತು, ನನ್ನನ್ನು ತೀರಾ ಹೆದರಿಸ್ತಾ ಇದ್ರು, ಆ ಕಾರಣಕ್ಕೋಸ್ಕರ ನಾನು ಇಷ್ಟು ದಿನಗಳ ಕಾಲ ಬಾಯ್ ಬಿಟ್ಟಿರಲಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದರ ಜೊತೆಗೆ ಇದರ ಚಿತ್ರೀಕರಣವೂ ಕೂಡ ಆಗಿದೆ. ಹಾಸನದ ಸಂಸದರ ಬಂಗಲೆಯ ಮಹಡಿ ಮೇಲಿನ ರೂಮ್ನಲ್ಲೇ ರೇಪ್ ಆಗಿದೆ ಅನ್ನುವ ಆರೋಪ ಇದೆ. ಈ ವಿಚಾರ ಏನಾದರೂ ಬಾಯ್ಬಿಟ್ರೆ ವಿಡಿಯೋ ಬಿಟ್ಬಿಡ್ತೀನಿ ಅಂತ ಪ್ರಜ್ವಲ್ ಹೆದರಿಸಿದ್ರಂತೆ. ನಾನು ಕರೆದಾಗ್ಲಿಲ್ಲ ನೀನು ಬರಬೇಕು ಅಂತ ಬೆದರಿಸಿ ಕಳುಹಿಸಿದ್ರಂತೆ. ಪದೇ ವಿಡಿಯೋ ಕಾಲ್ ಮಾಡಿ ಬೆತ್ತಲು ನೋಡ್ತಾ ಇದ್ರಂತೆ ಪ್ರಜ್ವಲ್. ಬ್ಲಾಕ್ ಮೇಲ್ ಮಾಡಿ ಪದೇ ರೇಪ್ ಮಾಡ್ತಾ ಇದ್ರ ಪ್ರಜ್ವಲ್. ಹೌದು, SIT ದಾಖಲಿಸಿರುವ FIR ನಲ್ಲಿ ಪ್ರಜ್ವಲ್ ಬ್ಲಾಕ್ ಮೇಲ್ ಕತೆ ಬಹಿರಂಗ. ರೇಪ್ ಮಾಡಿದ್ದಲ್ಲದೆ ಆ ವಿಡಿಯೋ ರೆಕಾರ್ಡ್ ಮಾಡಿಟ್ಟು ಬಹಿರಂಗ. ಈಗಾಗಲೇ FIR ಕಾಪಿಯನ್ನ ನಿಮ್ಮ ಮುಂದೆ ನಾನು ಹೇಳಿದೆ. ಪ್ರಜ್ವಲ್ ಮಾಡಿದ್ದಂತ ದೌರ್ಜನ್ಯಗಳನ್ನ ನಾವು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀವಿ. ಅದು ನಾವು ಹೇಳ್ತಾ ಇರೋದಲ್ಲ, FIR ನಲ್ಲಿ ಇರೋದು. SK ಮಂಜುನಾಥ್ ನಮ್ಮ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ.
ಖಂಡಿತ ಚಂದನ್ ಶರ್ಮಾ, ಏನು CIDಯಲ್ಲಿ ಮೊನ್ನೆ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ನಿನ್ನೆ FIR ದಾಖಲಾಗಿರ್ತಕ್ಕಂಥ ಕ್ರೈಮ್ ನಂಬರ್ ಅನ್ನು ಉಲ್ಲೇಖ ಮಾಡೋದಾದ್ರೆ CID ಪೊಲೀಸ್ ಠಾಣೆಯ ಕ್ರೈಮ್ ನಂಬರ್ 20 ಸಂಖ್ಯೆ. ಆ ಕ್ರೈಮ್ ಅನ್ನ ತೆಗೆದು ನೋಡಿದ್ರೆ ಒಬ್ಬ ಏನು ಜನಪ್ರತಿನಿಧಿ ಆಗಿರ್ತಕ್ಕಂಥ, ಅದರಲ್ಲೂ ಪ್ರಭಾವಿ ಒಂದು ಕುಟುಂಬದಿಂದ ಜನಿಸಿರ್ತಕ್ಕಂಥ ಒಬ್ಬ ಸಂಸದ ಯಾವ ರೀತಿ ಒಬ್ಬ ಸಹಾಯ ಕೇಳಿ ಬಂದಂತ ಒಬ್ಬ ಮಹಿಳೆ ಮೇಲೆ ದಬ್ಬಾಳಿಕೆಯನ್ನ ನಡೆಸಿ ಅತ್ಯಾಚಾರವನ್ನ ನಡೆಸಿದ್ದಾನೆ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಇಲ್ಲಿಗೆ ಏನು ಅವರದ್ದೇ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿ, ಅವರದ್ದೇ ಪಕ್ಷದ ಒಬ್ಬ ಜನಪ್ರತಿನಿಧಿ ಅವರ ಕ್ಷೇತ್ರದ ಅಭಿವೃದ್ಧಿ ಕೆಲಸಕ್ಕೆ ಸಂಬಂಧಪಟ್ಟಂತೆ MP ಹಾಗೂ MLA ಅವರ ಮನೆಗೆ ಹೋಗಿ ಕ್ಷೇತ್ರದ ಜನ, ಅದರಲ್ಲೂ ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಒಂದು ಹಾಸ್ಟೆಲ್ ಕಟ್ಟಡವನ್ನ ಕಟ್ಟಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಅನ್ನ ಹೊತ್ಕೊಂಡು ಹೋದಂತ ಒಬ್ಬ ಸಂತ್ರಸ್ತೆಯ ಮೇಲೆ ಸಂಸದರಾದಂಥವರು, ಅದರಲ್ಲೂ ಪ್ರಜ್ವಲ್ ರೇವಣ್ಣ ಆಕೆಗೆ ಒಂದು ಗನ್ ಅನ್ನ ಇಟ್ಟು ಗನ್ ಪಾಯಿಂಟ್ ಅಲ್ಲಿ ಆಕೆಯನ್ನ ಎದುರಿಸಿ ಯಾವ ರೀತಿಯಾಗಿ ಆಕೆಯನ್ನ ಅತ್ಯಾಚಾರವನ್ನ ಎಸಗಿದ ಅಂತಕ್ಕಂಥದ್ದು ಆಕೆ ಕೊಟ್ಟಂತ ದೂರಿನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಮೊದಲಿಗೆ 2021ರಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಆಕೆಗೆ ಏನು ಒಂದು BCM ಹಾಸ್ಟೆಲ್ ವಿಚಾರವಾಗಿ MP ಬಳಿ ಹೋದಂತ ಸಂದರ್ಭದಲ್ಲಿ ಮೊದಲನೇ ಸಂದರ್ಭ ಭೇಟಿ ಮಾಡಿದಾಗ ಇವತ್ತು ತುರ್ತು ಸಭೆ ಇದೆ, ನಾನು ಹೋಗ್ತಾ ಇದ್ದೀನಿ, ನಾಳೆ ಹಾಸನದಲ್ಲಿರ್ತಕ್ಕಂಥ ನಮ್ಮ MP ಗೆಸ್ಟ್ ಹೌಸ್ಗೆ ಬನ್ನಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಆ ಸಂಸದರ ಮಾತನ್ನ ಕೇಳಿದಂತ ಸಂತ್ರಸ್ತೆ ಮರುದಿನ ಹಾಸನದ ಟೌನ್ ನಲ್ಲಿ ಇರ್ತಕ್ಕಂಥ MP ಗೆಸ್ಟ್ ಹೌಸ್ಗೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಒಂದು ಸಿಬ್ಬಂದಿ, ಆ ಗ್ರೌಂಡ್ ಫ್ಲೋರ್ ನಲ್ಲಿ ತುಂಬಾ ಜನ ಇದ್ದಾರೆ, ನೀವು ಮೇಲ್ಗಡೆ ಇರ್ತಕ್ಕಂಥ ಮಹಡಿ ಮೇಲೆ ಇರ್ತಕ್ಕಂಥ ಒಂದು ರೂಮ್ ಅಲ್ಲಿ ವೇಟ್ ಮಾಡಿ, ಅಲ್ಲಿ ಇನ್ನೂ ಮಹಿಳೆಯರಿದ್ದಾರೆ, ಅವರನ್ನ ಮಾತಾಡಿಸಿದ ಬಳಿಕ ಸಂಸದರು ನಿಮ್ಮನ್ನ ಮಾತಾಡಿಸ್ತಾರೆ ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಡ್ತಾರೆ. ಆ ಸೂಚನೆ ಮೇರೆಗೆ ಸಂತ್ರಸ್ತೆ ಮಹಡಿಯ ಮೇಲೆ ಹೋಗ್ತಕ್ಕಂಥದ್ದು. ಅದಾದ ಬಳಿಕ ಕೆಲ ಸಮಯ ಬಿಟ್ಟು ಬಂದಂತ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿ ಈ ಸಂತ್ರಸ್ತೆಗಿಂತ ಮುಂಚಿತವಾಗಿ ಬಂದಿದ್ದಂತ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ದಂತ ಊರುಗಳಿಂದ ಬಂದಂತ ಮಹಿಳೆಯರನ್ನ ಮಾತಾಡಿಸಿ ಅವರ ಅಹವಾಲುಗಳನ್ನ ಸ್ವೀಕರಿಸಿ ಕೊನೆಯದಾಗಿ ಈ ಸಂತ್ರಸ್ತೆಯನ್ನ ಅಲ್ಲಿ ಉಳಿಸ್ಕೊಂಡಂತ ಬಳಿಕ ಆಕೆಯ ಅಹವಾಲು ಏನಿತ್ತು, ಆಕೆ ಈ ಹಿಂದೆ ಅವರದೇ ಪಕ್ಷದಲ್ಲಿ ಗುರುಸ್ಕೊಂಡಿದ್ದಂತ ಒಬ್ಬ ಜನಪ್ರತಿನಿಧಿ, ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳೇನು ಅನ್ನೋದನ್ನ ಕೇಳಬೇಕಾಗಿತ್ತೆ ಹೊರತು ಆಕೆಯ ಕೈಯನ್ನ ಹಿಡ್ಕೊಂಡು ಬಾಗಿಲನ್ನ ಕ್ಲೋಸ್ ಮಾಡಿ ಆಕೆಯನ್ನ ಮೈ ಮೇಲೆ ಎಳೆದುಕೊಳ್ಳತಕ್ಕಂತ ಕೆಲಸವನ್ನ ಮಾಡ್ತಾನೆ. ಆಗ ಸಂತ್ರಸ್ತೆ ಬೇಡ ನಾನು ಕೂಗ್ಕೊಳ್ತೇನೆ ಅಂದಾಗ ಆತ ತನ್ನ ಬಳಿ ಇದ್ದಂತ ಒಂದು ರಿವಾಲ್ವರ್ ಅನ್ನ ತೋರಿಸಿ ಆಕೆಗೆ ಎದುರಿಸ್ತಕ್ಕಂಥದ್ದು. ಎದುರಿಸಿದ ಬಳಿಕ ಏನು ನಂತರ ಅವರ ಪತಿಯ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ನಿಮ್ಮ ಪತಿಯಿಂದಾಗಿ ನಮ್ಮ ಅಮ್ಮನಿಗೆ ಸಿಗಬೇಕಾಗಿದ್ದಂತ MLA ಟಿಕೆಟ್ ಕೈ ತಪ್ಪಿದೆ, ಅವರು ಸ್ವಲ್ಪ ಮಾತಾಡೋದನ್ನ ಕಡಿಮೆ ಮಾಡೋದಕ್ಕೆ ಹೇಳ್ಬೇಕು, ಜೊತೆಗೆ ತುಂಬಾ ಈ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ತುಂಬಾ ಎಗರಾಡ್ತಾ ಇದ್ದಾನೆ, ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದಕ್ಕೆ ಒಂದು ಸೂಚನೆ ಕೊಡು, ಇಲ್ಲಾಂತಂದ್ರೆ ಅವನ ಕಥೆಯನ್ನು ಮುಗಿಸ್ತೇನೆ, ನಮ್ಮ ಬಗ್ಗೆ ಗೊತ್ತಲ್ಲ ಅನ್ನೋ ರೀತಿಯಾಗಿ ಒಂದು ಬೆದರಿಕೆಗಳನ್ನ ಹಾಕ್ತಕ್ಕಂಥದ್ದು. ಬಳಿಕ ಅಸಲಿ ಕೃತ್ಯಕ್ಕೆ ಆತ ಪ್ರಜ್ವಲ್ ರೇವಣ್ಣ ಕೈ ಹಾಕ್ತಾನೆ. ಆಕೆಗೆ ಎದುರಿಸಿ ಏನು ಆಕೆಯ ಬಟ್ಟೆಯನ್ನ ಬಿಚ್ಚಿ ಆಕೆಯ ಜೊತೆಗೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗೋದು, ಜೊತೆಗೆ ಅತ್ಯಾಚಾರವನ್ನ ಎಸಗುವಂತಹ ನೀಚ ಕೃತ್ಯವನ್ನ ಸಹ ಎಸಗ್ತಾನೆ. ಅಷ್ಟೇ ಅಲ್ಲದೆ ಆಕೆಯೇ ಉಲ್ಲೇಖ ಮಾಡಿರ್ತಕ್ಕಂಥ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ, ಆತ ಏನು ಅತ್ಯಾಚಾರವನ್ನ ಎಸಗ್ತಕ್ಕಂಥ ದೃಶ್ಯವನ್ನ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡ್ಕೊಂತಾನೆ. ನೀನೇನಾದ್ರೂ ಬಾಯ್ ಬಿಟ್ರೆ ಈ ವಿಚಾರವನ್ನ ಈ ಒಂದು ಮೊಬೈಲ್ ನಲ್ಲಿ ಸೆರೆಯಾಗಿರ್ತಕ್ಕಂಥ ವಿಡಿಯೋಗಳನ್ನ ವೈರಲ್ ಮಾಡ್ತೇನೆ, ನಿನ್ನ ಮರ್ಯಾದೆಯನ್ನ ಕಳೆತೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ಪದೇ ಪದೇ ಬ್ಲಾಕ್ ಮೇಲ್ ಅನ್ನ ಮಾಡಿ ಆಕೆಗೆ ಒಂದು ಲೈಂಗಿಕ ದೌರ್ಜನ್ಯವನ್ನ ಅತ್ಯಾಚಾರವನ್ನು ಎಸಗ್ತಕ್ಕಂಥದ್ದು. ಇನ್ನು ವಿಡಿಯೋ ಕಾಲ್ ಮಾಡ್ತಾನೆ, ವಿಡಿಯೋ ಕಾಲ್ ಮಾಡಿದಾಗೂ ಸಹ ಪದೇ ಪದೇ ನಿನ್ನನ್ನ ನಗ್ನವಾಗಿ ನೋಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದ. ಹಾಗಾಗಿ ಮಾನಸಿಕವಾಗಿ ಕಿರುಕುಳ ಅನುಭವಿಸ್ತಾ ಇದ್ದೆ. ಅಂತಿಮವಾಗಿ ವಿಡಿಯೋ ವೈರಲ್ ಆದಾಗ ನಾನು ಸಹ ನನಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿ ಅಂತ ನಿಟ್ಟಿನಲ್ಲಿ ಏನು SIT ಮುಖ್ಯಸ್ಥರ ಮುಂದೆ ಬಂದು ತನ್ನ ದೂರಿನಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈಗ ಆ ಅಡಿಯಲ್ಲಿ ಆಕೆ ಕೊಟ್ಟಂತ ದೂರಿನ ಅಡಿಯಲ್ಲಿ 376 ಅಂಡರ್ ಸೆಕ್ಷನ್ 2N ಅಡಿಯಲ್ಲಿ ಒಂದು FIR ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಚಂದನ್ ಶರ್ಮಾ, ಫೈನ್, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.